ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಆರ್ಕೆ ಟಿವಿಗೆ ಸ್ವಾಗತ. ನಾನು ಮಾನ್ಯ. ಹುಟ್ಟಿದ ಸಮಯದಲ್ಲಿ ನಕ್ಷತ್ರಗಳ ಅಧಿಪತಿ ಸೂರ್ಯನ ಪ್ರಭಾವವಿದ್ದರೆ ಅದನ್ನು ಸೂರ್ಯ ಮಹಾದಶೆ ಎಂದು ಕರೆಯುತ್ತಾರೆ. ಇದರಿಂದ ನಮ್ಮ ಜೀವನದಲ್ಲಿ ಅನೇಕ ಒಳ್ಳೆಯ ಹಾಗೂ ಕೆಟ್ಟ ಪರಿಣಾಮಗಳು ಬೀರುತ್ತದೆ. ಅದೃಷ್ಟದ ಇನ್ನೊಂದು ರೂಪವೇ ಸೂರ್ಯ ಮಹಾದಶೆ. ಸೂರ್ಯನನ್ನು ಧನಾತ್ಮಕ ಶಕ್ತಿಯ ಆಗರ ಎಂದು ಕರೆಯುತ್ತಾರೆ. ಸೂರ್ಯನು ಯಾರ ಮೇಲೆ ತನ್ನ ಪ್ರಭಾವ ಬೀರುತ್ತಾನೋ ಅಂತಹ ವ್ಯಕ್ತಿಗಳು ಸಮಾಜದಲ್ಲಿ ಉನ್ನತ ಸ್ಥಾನವನ್ನು ತಲುಪುತ್ತಾರೆ. ಒಂದು ವೇಳೆ ಹುಟ್ಟಿದ ನಕ್ಷತ್ರ ಸೂರ್ಯನಾಗಿದ್ದರೆ ಅದೃಷ್ಟದ ಬಾಗಿಲು ತೆರೆದಂತೆ. ಹಾಗೊಂದು ವೇಳೆ ಹುಟ್ಟಿದ ಸಮಯದಲ್ಲಿ ನಕ್ಷತ್ರಗಳ ಅಧಿಪತಿ ಸೂರ್ಯನ ಪ್ರಭಾವವಿದ್ದರೆ ಅದನ್ನು ಸೂರ್ಯ ಮಹಾದಶೆ ಎಂದು ಕರೆಯುತ್ತಾರೆ. ಈ ಮಹಾದಶೆಯಲ್ಲಿ ಹುಟ್ಟಿದವರು ಸಮಾಜದ ಉನ್ನತ ವ್ಯಕ್ತಿಗಳಾಗುತ್ತಾರೆ. ಸರ್ಕಾರದ ಉನ್ನತ ಹುದ್ದೆಗಳು, ರಾಜಕೀಯದಲ್ಲಿ ಉನ್ನತ ಸ್ಥಾನ ಲಭ್ಯವಾಗುತ್ತದೆ ಎಂದು ವೈದಿಕ ಜ್ಯೋತಿಷ್ಯದಲ್ಲಿ ಹೇಳಲಾಗಿದೆ. ಸೂರ್ಯ ಮಹಾದಶೆಯ ಪರಿಣಾಮಗಳು. ಈ ರೀತಿ ಹುಟ್ಟು ನಕ್ಷತ್ರದಲ್ಲಿ ಸೂರ್ಯ ಮಹಾದಶವನ್ನು ಹೊಂದಿದ್ದರೆ ಆ ವ್ಯಕ್ತಿಯ ಸ್ವಭಾವದಲ್ಲಿ ಕೋಪ ಹೆಚ್ಚಾಗಿರುತ್ತದೆ, ದೇಹದ ತಾಪಮಾನ ಹೆಚ್ಚಾಗಿರುತ್ತದೆ. ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೇರಿದರೂ ಸೂರ್ಯ ಮಹಾದಶೆಯಲ್ಲಿ ಹುಟ್ಟಿದವರು ಖಾಸಗಿ ಜೀವನದಲ್ಲಿ ಹದಗೆಟ್ಟಿರುತ್ತಾರೆ. ಸೂರ್ಯ ಮಹಾದಶೆ ನಡೆಯುತ್ತಿರುವ ಸಮಯದಲ್ಲಿ ಕಳ್ಳತನದ ಭಯ, ಶತ್ರುತ್ವ, ಸರ್ಕಾರಿ ವ್ಯಾಜ್ಯಗಳು, ಬೆಂಕಿ ಅನಾಹುತ, ಆರೋಗ್ಯದಲ್ಲಿ ಏರುಪೇರು ಸಂಭವಿಸುವ ಸಾಧ್ಯತೆ ತುಂಬ ಹೆಚ್ಚು. ಸೂರ್ಯ ಮಹಾದಶೆಯಿಂದಾಗಿ ವ್ಯಕ್ತಿಯು ಆಧ್ಯಾತ್ಮದ ಕಡೆಗೆ ಒಲವು ತೋರುತ್ತಾನೆ. ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡಿ ದೇವರ ದರ್ಶನ ಪಡೆಯುವ ಮನಸ್ಸಾಗುತ್ತದೆ. ಕೆಲಸದಲ್ಲಿ ಪ್ರಗತಿಯಾಗುತ್ತದೆ. ರಾಜ್ಯ ಸರ್ಕಾರದ ಪ್ರಶಸ್ತಿ, ಗೌರವಗಳು ಲಭ್ಯವಾಗುತ್ತದೆ. ಪೋಷಕರು ಹಾಗೂ ಸ್ನೇಹಿತರಿಂದ ದೂರವಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ತಂದೆ ಅಥವಾ ಪೋಷಕ ಸಮಾನ ಸಂಬಂಧಿಗಳ ಮೃತ್ಯು ಭೀತಿ ಎದುರಿಸುತ್ತಾರೆ ಅಥವಾ ವ್ಯಾಜ್ಯಗಳಲ್ಲಿ ಸಿಲುಕಿರುತ್ತಾರೆ. ಆರೋಗ್ಯದಲ್ಲಿ ಏರುಪೇರಾಗಬಹುದು. ಹಲ್ಲು ನೋವು, ಕಣ್ಣು ಹಾಗೂ ಹೊಟ್ಟೆಗೆ ಸಂಬಂಧಿಸಿದ ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸಬಹುದು. ಕೃಷಿಯಲ್ಲಿ ತೊಡಗಿದವರಿಗೆ ಅದೃಷ್ಟ ಕುಲಾಯಿಸಬಹುದು. ಸಂಗಾತಿಯ ಮೇಲೆ ಪ್ರಾಬಲ್ಯ ಸಾಧಿಸುವ ಸಾಧ್ಯತೆ ಉಂಟಾಗುತ್ತದೆ. ಸ್ನೇಹಿತರು ಹಾಗೂ ಸಂಬಂಧಿಕರು ಗಾಯಗೊಳ್ಳಬಹುದು. ಆಕಾಂಕ್ಷೆ ಹಾಗೂ ಧೈರ್ಯ ಹೆಚ್ಚಾಗಬಹುದು. ಇದರಿಂದ ಬೆಳವಣಿಗೆಯ ನಿರೀಕ್ಷಿಸಬಹುದು. ಭೂಮಿ ಅಥವಾ ವಾಹನ ಖರೀದಿಗೆ ಯೋಗ ಮೂಡಿಬರುತ್ತದೆ. ಪೋಷಕರು ಖುಷಿಯಾಗಿರುತ್ತಾರೆ. ಅವರಿಗೆ ನೀವು ಖುಷಿಯಾಗುವುದನ್ನು ಉಡುಗೊರೆಯಾಗಿ ನೀಡುತ್ತೀರಾ. ಜಾಹೀರಾತು ಸಂಬಂಧ ಪ್ರವಾಸ ಕೈಗೊಳ್ಳುವ ಸಾಧ್ಯತೆಗಳು ಹೆಚ್ಚಿರುತ್ತದೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಆರ್ಕೆ ಟಿವಿ ಕನ್ನಡ. ಧನ್ಯವಾದ.